ವೆಲ್ಕಮ್ ಟು ರೂಪಾಜ್ ಕಿಚನ್ ವಿಡಿಯೋಸ್. ಇವತ್ತಿನ ರೆಸಿಪಿ ಕಾರ್ನ್ಫ್ಲೋರ್ದಿಂದ ಹಲ್ವಾ ಯಾವ ರೀತಿ ಮಾಡೋದನ್ನು ನಾನು ಇವತ್ತಿನ ರೆಸಿಪಿಯಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ ಬೇಕಾದ ಸಾಮಾನವನ್ನು ನೋಡೋಣ. ಇಲ್ಲಿ ನಾನು ಒಂದು ಬೌಲು ಕಾರ್ನ್ಫ್ಲೋರನ್ನ ಇಟ್ಕೊಂಡಿದ್ದೇನೆ. ಒಂದು ಬೌಲು ಕಾರ್ನ್ಫ್ಲೋರ್ ಹಿಟ್ಟಿಗೆ 2 ಬೌಲು ಸ್ವೀಟ್ ಜಾಸ್ತಿ ಬೇಕಂದರೆ 2 ಬೌಲ್ ಸಕ್ಕರೆಯನ್ನು ತೊಗೊಳ್ಳಿ. ಅರ್ಧ ಲಿಂಬೆ ಹಣ್ಣನ್ನು ನಾನು ರಸವನ್ನು ಇಟ್ಕೊಂಡಿದ್ದೇನೆ. ಗ್ಲಾಸಿನ ಇದ್ರೊಳಗೆ ಹಾಕಿದ್ರಂತ ಕಾಣ್ತಾ ಇಲ್ಲ ನಿಮಗೆ ಅದು ರಸ. ಸ್ವಲ್ಪ ಏಲಕ್ಕಿ ಪೌಡ್ರು, ಫುಡ್ ಕಲರನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಇಲ್ಲಿ ಸ್ವಲ್ಪ ತುಪ್ಪನ ಇಟ್ಕೊಂಡಿದ್ದೇನೆ ನೋಡಿ. ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬಾದಾಮು, ಪಿಸ್ತಾ, ಗೋಡಂಬಿಯನ್ನು ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬನ್ನಿ ಈಗ ಯಾವ ರೀತಿ ಮಾಡೋದನ್ನು ನೋಡೋಣ. ಮೊದಲು ನಾನು ಇಲ್ಲಿ ಒಂದು ಫ್ಯಾನಿಗೆ 2 ಬೌಲ್ ಸಕ್ಕರೆಯನ್ನು ಹಾಕೋತಾ ಇದ್ದೇನೆ ನೋಡಿ. ಈಗ ಇದಕ್ಕೆ 1 ಬೌಲ್ ನೀರು ಹಾಕಿ ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಸಕ್ಕರೆ ಕರಗೋವರೆಗೂ ನಾವು ಬಿಡೋಣ. ಅಲ್ಲಿವರೆಗೂ ನಾವು ಈಗ ಕಾರ್ನ್ಫ್ಲೋರ್ ಹಿಟ್ಟನ್ನು ನೀರಲ್ಲಿ ಒಂದು ಬೌಲ್ ಕಾರ್ನ್ಫ್ಲೋರ್ಗೆ 2 ಬೌಲು ನೀರನ್ನು ಹಾಕ್ಕೊಂಡು ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ನೋಡಿ ಸಕ್ಕರೆ ಕರಗ್ತಾ ಇದೆ ನೋಡಿ. ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಕೈ ಬಿಡದಂಗೆ ಈ ರೀತಿ ಸಕ್ಕರೆಯನ್ನು ಕರಗಿಸ್ಬೇಕು. ಈಗ ಸಕ್ಕರೆ ಕರಗಿ ಒಂದು ಕುದಿ ಬರ್ತಾ ಇರುವಾಗಲೇ ನಾವು ಈಗ ಕಲಸಿಟ್ಟಿರುವಂಥ ಕಾರ್ನ್ಫ್ಲೋರ್ ಹಿಟ್ಟನ್ನು ಇದರೊಳಗೆ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ನೋಡಿ. ಲೋ ಫ್ಲೇಮ್ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಕೈ ಬಿಡದಾಗೆ. ನೋಡಿ ಯಾವ ಥರ ಬರ್ತಾ ಇದೆ ಅಂತ ನೋಡಿ. ಈಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿಕೊಂಡಿರುವಂಥ ಗೋಡಂಬಿಯನ್ನು ಹಾಕೋತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಲಿಂಬೆ ಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ ನೋಡಿ. ಲಿಂಬೆ ಹಣ್ಣು ರಸ ಹಾಕೋದ್ರಿಂದ ಹಲ್ವಾ ಚೆನ್ನಾಗಿ ಬರುತ್ತದೆ, ಟೇಸ್ಟಿ ಆಗುತ್ತದೆ. ಮತ್ತು ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕೋತಾ ಇದ್ದೀನಿ ನೋಡಿ. 1-2-3 ಟೀ ಸ್ಪೂನ್ ತುಪ್ಪವನ್ನು ಹಾಕ್ಕೋಬೇಕು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಫುಡ್ ಕಲರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಫುಡ್ ಕಲರ್ ಹಾಕೋದ್ರಿಂದ ಹಲ್ವಾ ಟೇಸ್ಟಿಯಾಗಿ ಬರುತ್ತವೆ ಮತ್ತು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತದೆ. ಈಗ ಹಲ್ವಾ ರೆಡಿಯಾಗಿದೆ ನೋಡಿ. ಈ ರೀತಿ ಅದು ಪಾತ್ರೆಗೆ ಅಂಟ್ಕೋಬಾರ್ದು, ಈ ರೀತಿ ಬರಬೇಕು ನೋಡಿ. ಈ ರೀತಿ ಬರ್ತಾ ಇರಬೇಕು, ಅಂಟ್ಕೋಬಾರ್ದು. ಅದು ಅಂದರೆ ತಾನೇ ಇದು ಹಲ್ವಾ ರೆಡಿಯಾಗಿದೆ ಅಂತ ಅರ್ಥ. ಈಗ 1 ಟೀ ಸ್ಪೂನ್ ಇಲ್ಲಿ ತುಪ್ಪನ ಹಾಕೋತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಇದಕ್ಕೆ ಈಗ ನಾನು ಎಲ್ಲ ಕಡೆ ಈ ರೀತಿ ಮಾಡಿಕೊಂಡು ಈಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂಥ ಬಾದಾಮನ್ನು ಸ್ವಲ್ಪ ಹಾಕೋತಾ ಇದ್ದೇನೆ ನೋಡಿ. ಮೊದಲೇ ಪಿಸ್ತಾ ಬಾದಾಮನ್ನು ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಈಗ ನಾನು ಮಾಡಿದಂಥ ಇದರ ಮೇಲೆ ಹಲ್ವಾವನ್ನು ಹಾಕೋತಾ ಇದ್ದೇನೆ ನೋಡಿ. ಇದನ್ನು 1-2 ಗಂಟೆವರೆಗೆ ಹಾಗೆ ಬಿಡಬೇಕು. ಈಗ 1 ಗಂಟೆ 2 ಗಂಟೆ ನಂತರ ಈಗ ಫುಲ್ ಆರಿದೆ ಇದು. ಈಗ ನೋಡಿ ಯಾವ ರೀತಿ ಬಂದಿದೆ ಅಂತ ಹಲ್ವಾ. ಈಗ ಇದನ್ನು ನಮಗೆ ಯಾವ ಥರ ಬೇಕೋ ಆ ಥರ ಈಗ ಕಟ್ ಮಾಡ್ಕೊಳ್ಳೋಣ. ಅತಿ ಬೇಗನೆ ಆಗ್ತೈತಿ ಅಂತ ಹೇಳ್ಬೋದು ಇದು ಹಲ್ವಾ. ಇದನ್ನು 8 ದಿನವರೆಗೂ ಇಟ್ಕೊಂಡು ತಿನ್ಬೋದು ನೋಡಿ. ಈ ಥರ ಕಟ್ ಮಾಡ್ಕೋಬೇಕು. ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೆ ನೋಡಿ. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ.
ನೋಡಿ ಈ ಥರ ಕಟ್ ಮಾಡಿದರೆ ಯಾವ ಥರ ಬಂದಿದೆ ನೋಡಿ. ಈಗ ನೋಡಿ ಎಷ್ಟು ಮೃದುವಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಹೇಳಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.